ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 22/6/2026 ಸೋಮವಾರ, ಅಷ್ಟಮಿ ತಿಥಿ, ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ವ್ಯತಿಪಾತ ಯೋಗ ಹಾಗೂ ವರ್ಯಾನ್ ಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಅಷ್ಟಮಿ ತಿಥಿಯ ಆತ್ಮಪರಿಶೀಲನೆ, ನವಮಿ ತಿಥಿಯ ಧರ್ಮಶಕ್ತಿ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ, ಹಸ್ತ ನಕ್ಷತ್ರದ ಕಾರ್ಯನೈಪುಣ್ಯತೆ, ವ್ಯತಿಪಾತ ಯೋಗದ ಎಚ್ಚರಿಕೆ ಹಾಗೂ ವರ್ಯಾನ್ ಯೋಗದ ಗೌರವ ಮತ್ತು ಜನಪ್ರಿಯತೆ ಅನುಗ್ರಹ ನಿಮ್ಮ ಈ ದಿನವನ್ನು ಪ್ರಭಾವಿಸುತ್ತವೆ. ಈ ದಿನ ದೂರದೃಷ್ಟಿ, ವಿವೇಕ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಯಶಸ್ಸು ನಿಮ್ಮದಾಗಲಿದೆ. ಈ ದಿನದ ಗ್ರಹದ ಪ್ರಭಾವವನ್ನು ನೋಡೋದಾದರೆ, ಕುಂಭ ರಾಶ್ಯಾಧಿಪತಿಯಾದಂಥ ಶನಿಯ ಅನುಗ್ರಹದಿಂದ ಇಂದು ಯೋಜನಾ ಸಾಮರ್ಥ್ಯ, ಜವಾಬ್ದಾರಿ ಮತ್ತು ಕಾರ್ಯಶಿಸ್ತು ಹೆಚ್ಚಾಗ್ತದೆ. ಈ ದಿನ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಲಭ್ಯವಾಗ್ತವೆ. ಹೊಸ ವಿಚಾರಗಳನ್ನು ಕಲಿಯುವಂಥ ಅವಕಾಶಗಳು ಹೆಚ್ಚಾಗ್ತದೆ. ಹಿರಿಯರು ಮತ್ತು ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ. ಆದರೆ ವ್ಯತಿಪಾತ ಯೋಗದ ಕಾರಣದಿಂದ ಕೆಲವು ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂಥದ್ದು ಅಥವಾ ಗೊಂದಲ ಉಂಟಾಗುವಂಥದ್ದು ಆಗಬಹುದು. ಆದ್ದರಿಂದ ಮುಖ್ಯವಾದಂಥ ಸೂಚನೆಯನ್ನು ನೀವು ಪಾಲನೆ ಮಾಡಬೇಕು. ಏನದು? ತಾಳ್ಮೆ ಮತ್ತು ಯೋಜನೆಯಿಂದ ಮುಂದುವರಿದರೆ ಅಡೆತಡೆಗಳು ಅವಕಾಶಗಳಾಗಿ ಪರಿವರ್ತನೆಯಾಗ್ತವೆ. ಅಷ್ಟಮಿ ತಿಥಿ ಮತ್ತು ನವಮಿ ತಿಥಿಗಳ ಪ್ರಭಾವ ಇರೋದರಿಂದ ಅಷ್ಟಮಿ ತಿಥಿಯ ಆತ್ಮಪರಿಶೀಲನೆ, ಅಂತರಂಗದ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ ಹಾಗೂ ನವಮಿ ತಿಥಿಯ ಕಾರಣದಿಂದ ಧಾರ್ಮಿಕ ಕಾರ್ಯಗಳಿಗೆ ಶುಭ ಫಲ ಲಭ್ಯವಾಗುವಂಥದ್ದು, ಗುರು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು ಉಂಟಾಗ್ತದೆ. ಈ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಜೀವನದ ಪ್ರಮುಖ ವಿಷಯಗಳ ಬಗ್ಗೆ ಸ್ಪಷ್ಟತೆ ಎನ್ನುವಂಥದ್ದು ದೊರೆಯಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ದಿನ ಜವಾಬ್ದಾರಿ ಮತ್ತು ನಾಯಕತ್ವ ಹೆಚ್ಚಾಗ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಅಭಿಪ್ರಾಯಗಳಿಗೆ ಮೌಲ್ಯ ಸಿಗಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ಕಡೆ ಬರಬಹುದು. ಹಸ್ತ ನಕ್ಷತ್ರದ ಪ್ರಭಾವ ಇರೋದರಿಂದ ಕಾರ್ಯನೈಪುಣ್ಯತೆ ಮತ್ತು ಕೌಶಲ್ಯ ಹೆಚ್ಚಾಗ್ತದೆ. ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಪರಿಹರಿಸುವ ಶಕ್ತಿ ಹೆಚ್ಚಾಗ್ತದೆ. ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯಲು ಉತ್ತಮ ಸಮಯ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ದಾಖಲೆ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ಅನಿರೀಕ್ಷಿತ ವಿಳಂಬಗಳು ಸಂಭವಿಸಬಹುದು. ಜಾಗೃತೆ ವಹಿಸಬೇಕಾದಂಥ ವಿಚಾರ ಅಂದರೆ ಏನು? ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಪರಿಶೀಲನೆಯನ್ನು ಮಾಡಿ. ಹಣಕಾಸಿನ ನಿರ್ಧಾರಗಳಲ್ಲಿ ಆತುರತೆ ಎನ್ನುವಂಥದ್ದು ಬೇಡ. ಪ್ರಯಾಣದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ವರ್ಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗ್ತದೆ. ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಹೆಚ್ಚಾಗ್ತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ಮೆಚ್ಚುಗೆ ದೊರೆಯಬಹುದು. ಸಮಾಜದಲ್ಲಿ ಉತ್ತಮ ಹೆಸರು ಹೆಚ್ಚಾಗಬಹುದು. ಉದ್ಯೋಗದಲ್ಲಿರುವಂಥವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಲಭ್ಯವಾಗ್ತದೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶಗಳು ದೊರೆಯಬಹುದು. ವ್ಯವಹಾರ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಸ್ಥಿರವಾದಂಥ ಬೆಳವಣಿಗೆ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಜಾಗೃತೆ ವಹಿಸಬೇಕಾದಂಥ ವಿಚಾರ ಅಂದ್ರೇನು? ಹೊಸ ಹೂಡಿಕೆಗಳನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದುವರಿಯಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಬರುವಂಥ ಆದಾಯದಲ್ಲಿ ಸುಧಾರಣೆ ಉಂಟಾಗೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಪಾಯದ ಹೂಡಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗಿರ್ತದೆ. ಸ್ನೇಹಿತರ ಬೆಂಬಲ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಆರೋಗ್ಯವನ್ನು ಗಮನಿಸೋದಾದರೆ ಕಾಲುಗಳಲ್ಲಿ ಆಯಾಸ ಉಂಟಾಗುವಂಥದ್ದು, ನರಗಳ ಬಾಧೆ ಉಂಟಾಗುವಂಥದ್ದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು ಆಗ್ತಾ ಇರುತ್ತೆ. ಆದರೆ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವವರಿಗೆ ಉತ್ತಮ ಫಲ ಲಭ್ಯವಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ.
ಈ ದಿನ ಪರಿಹಾರಕ್ಕೋಸ್ಕರ ಸೂರ್ಯದೇವನಿಗೆ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನದ ವರಿಯಾನ್ ಯೋಗವು ಗೌರವ, ಜನಪ್ರಿಯತೆ ಮತ್ತು ಯಶಸ್ಸನ್ನು ನೀಡುವ ದಿನವಾಗಿರುತ್ತೆ. ವ್ಯತಿಪಾತ ಯೋಗದ ಕಾರಣದಿಂದಾಗಿ ಎಚ್ಚರಿಕೆ ಅಗತ್ಯವಾದರೂ ಶನಿಯ ಅನುಗ್ರಹದಿಂದ ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಇಂದು ಕುಂಭರಾಶಿಯವರಿಗೆ ಪ್ರಗತಿ, ಮಾನ್ಯತೆ ಮತ್ತು ಆರ್ಥಿಕ ಲಾಭ ದೊರೆಯಲಿದೆ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.